ಹಲೋ ಬಾಸ್. ದಿ ಕಂಜೂರಿಂಗ್ ಲಾಸ್ಟ್ ರೈಡ್ಸ್ ಅಂತ ಸಿನಿಮಾ ಬರ್ತಿದ್ದಂತೆ ಕಂಜೂರಿಂಗ್ ಫ್ರಾಂಚೈಸ್ಗೆ ಫುಲ್ ಸ್ಟಾಪ್ ಹಾಕೋ ಲಾಸ್ಟ್ ಪಾರ್ಟ್ ಅಂತೆ. ಮತ್ತೆ ಮೈಕಲ್ ಚಾರ್ಲ್ಸ್ ಡೈರೆಕ್ಟ್ ಮಾಡಿದ್ದಾರಂತೆ. ಎಡ್ ಮತ್ತು ಲೋರೆನ್ ಅವರಿಗೆ ಗೊತ್ತಿರೋ ಗೋಸ್ಟ್ ಡೀಲ್ ಮಾಡೋ ಜೋಡಿ ಲಾಸ್ಟ್ ಕೇಸ್ ಹ್ಯಾಂಡಲ್ ಮಾಡ್ತಾರಂತೆ. ನಾನು ಹಾನೆಸ್ಟಾಗಿ ಹೇಳಬೇಕಂದ್ರೆ ಕಂಜೂರಿಂಗ್ 1-2 ಸೂಪರ್ ಮಸ್ತ್ ಮೂವಿ, ಗೂಸ್ ಬಂಪ್ಸ್ ಇತ್ತು. ಥರ್ಡ್ ಕೂಡ ಓಕೆ ನಾಟ್ ಬ್ಯಾಡ್. ಈ ಡೈರೆಕ್ಟರ್ ಕರ್ಸ್ ಆಫ್ ಲಾ ಲೋರೋನಾ ಮತ್ತು ದಿ ನನ್ 2 ಕೂಡ ಮಾಡಿದ್ದ. ಈಗ ಯೂನಿವರ್ಸ್ಗೆ 4ನೇ ಸಿನಿಮಾ. ಈ ಮೂವಿ ನನಗೆ ಥರ್ಡ್ಗಿಂತ ಸ್ವಲ್ಪ ಹೆಚ್ಚು ಹಿಟ್ ಆಯಿತು. ಯಾಕೆ ಅಂದರೆ ಈ ಸಲ ಎಮೋಷ್ನಲ್ ಕನೆಕ್ಟೆಡ್ ಹೆವಿ ಆಗಿದೆ. ಫ್ಯಾಮಿಲಿ ಬಾಂಡ್ ಶೋ ಮಾಡಿದ್ರು ಬಾಸ್. ಈಗ ಎಡ್ ಮತ್ತು ಲೋರೆನ್ ಅವರ ಮಗಳು ಜೂಡಿ ಟೋನಿ ಅಂತ ಒಬ್ಬ ಹುಡುಗನ ಜೊತೆ ಲವ್ ಮಾಡ್ತಾಳೆ. ಅವನು ಹೋಗಿ ಆಂಟಿ ಅಂಕಲ್ ಬ್ಲೆಸ್ಸಿಂಗ್ ತಗೊಳ್ಬೇಕು, ಮದುವೆ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಹಾಫ್ ಮೂವಿ ಅದೇ ರಿವಾಲ್ವಿಂಗ್ ಅರೌಂಡ್ ದೇ ಮ್ಯಾಟರ್. ಕಂಜೂರಿಂಗ್ ಫ್ರಾಂಚೈಸಿ ಆಲ್ರೆಡಿ ಪ್ರೂವ್ ಮಾಡಿದೆ ಹೌ ಟು ಸ್ಕೇರ್, ಸಸ್ಪೆನ್ಸ್ ಬಿಲ್ಡ್ ಮಾಡಬೇಕು, ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಈ 2 hour 15 minutes ಪಿಕ್ಚರ್ ಎಲ್ಲ ಮಿಕ್ಸ್ ಮಾಡಬೇಕಿತ್ತು. ನ್ಯೂ ಗೋಸ್ಟ್ ಶೋ ಮಾಡಬೇಕು, ಹಂಟೆಡ್ ಸ್ಟೋರಿ ಕೊಡಬೇಕು, ಕ್ರೌಡ್ ಎಂಗೇಜ್ ಮಾಡಬೇಕು. ಅಬೌವ್ ಆಲ್ ಎಡ್ ಲೋರೆನ್ ಜರ್ನಿಗೆ ಪ್ರಾಪರ್ ಕ್ಲೋಸರ್ ಕೊಡಬೇಕು. ಅವರ ಮಗಳು ಸ್ಟೋರಿಗೆ ಸ್ಟ್ರಾಂಗ್ ರೋಲ್ ಇದ್ದು ಇದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ನನಗೆ ಫೀಲ್ ಆಯಿತು ಬಾಸ್. ಯೂಶಲಿ ಹಾರರ್ ಫೋರ್ತ್ ಪಾರ್ಟ್ಸ್ ಡಿಸಾಸ್ಟರ್ಸ್ ಆಗ್ತವೆ, ಆದರೆ ಇಲ್ಲಿ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ಯಾಟ್ರಿಕ್ ವಿಲ್ಸನ್, ವೇರಾ ಫಾರ್ಮಿಗಾ ಈ ಇಬ್ಬರು ಫ್ರಾಂಚೈಸ್ನ ಬ್ಯಾಕ್ ಬೋನ್. ಯಾವತ್ತೂ ಫುಲ್ ಸಿನ್ಸಿಯರ್ ಕ್ಯಾಶ್ ಗ್ರ್ಯಾಬ್ ಫೀಲಿಂಗ್ ಬರಲ್ಲ. ಈ ಬಾರಿ ಹಾಂಟೆಡ್ ಮಿರರ್ ಇದೆ, ಒಕಲಸ್ ಲೆವೆಲ್ ಇಲ್ವೇನೋ, ಬಟ್ ಸ್ಟಿಲ್ ಓಕೆ. ಮೈಕಲ್ ಚಾರ್ಲ್ಸ್ ಟೆನ್ಷನ್ ಕ್ರಿಯೇಟ್ ಮಾಡೋದಲ್ಲ, ಸ್ಕಿಲ್ ಕೂಡ ಇದೆ. ಆದರೆ ನನ್ನ ಫೇವ್ರೇಟ್ ಅಂದರೆ ಕ್ಯಾರೆಕ್ಟರ್ ಬಾಂಡಿಂಗ್ ಸೀನ್ಸ್, ಗ್ಯಾರೇಜ್ ಸೀನ್, ಪಿಂಗ್ ಪಾಂಗ್ ಆಡೋದು, ಬ್ಲೆಸ್ಸಿಂಗ್ ಕೇಳೋದು ಅಷ್ಟು ರಿಯಲ್ ಆಗಿ ಫೀಲ್ ಆಯಿತು ಗುರು. ಒಂದಿಷ್ಟು ಅನ್ನೆಸೆಸರಿ ಅಡಿಷನ್ ಕೂಡ ಇತ್ತು. ಟ್ರೇಲರ್ ನೋಡಿಲ್ಲ, ಸೊ ಸಡನ್ ಆಗಿ ಬಂದಾಗ ಓಹೋ ಇನ್ನೂ ಇದನ್ನು ಹಾಕಿದ್ರಾ ಅಂತ ಅನಿಸ್ತು. ಬಟ್ ಫೈನ್, ಫ್ರಾಂಚೈಸ್ ಕ್ಲೋಸ್ ಮಾಡುವಾಗ ಎಲ್ಲ ಟಿಕ್ ಮಾರ್ಕ್ ಮಾಡ್ಕೋಬೇಕು ಅನ್ನೋ ಒತ್ತಡ ಇರುತ್ತದೆ. ಎಂಡಿಂಗ್ ಸ್ಪಾಯ್ಲರ್ ಕೊಡಲ್ಲ, ಬಟ್ ಸ್ಮೂತ್ ಕ್ಲೋಜರ್ ಬಾಸ್. ಕಂಜೂರಿಂಗ್ 1 and 2 ರಿಮೇನ್ OG. 3 and 4 not same level, but compared to other horror sequels, way better. So go watch in theater boss. ಹಾರರ್ ಆಲ್ವೇಸ್ ಬಿಗ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್. ಈಗ ಹೋಗಿ ನೋಡಿ, ಎಂಜಾಯ್ ಮಾಡಿ. ಇನ್ನೂ ವಿಡಿಯೋಸ್ ಬರ್ತಿವೆ, ಶೀಘ್ರದಲ್ಲೇ ಇನ್ನಷ್ಟು ವಿಡಿಯೋಗಳನ್ನು ತರುತ್ತೇನೆ. ಇದನ್ನು ನೀವು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ವಿಷಯಗಳನ್ನು ನೋಡಬಹುದು.